ಒಂದು ಜೇನು ಹಿಡಿಲಿಕ್ಕೆ ಬಂದಿದ್ದೇನೆ. ಇಲ್ಲಿ ತೋಟದಲ್ಲಿ ಅದು ಜೇನು ಕುಟುಂಬ ಸಿಕ್ಕಿದೆ ನಮಗೆ. ಅಂದರೆ ಇಲ್ಲಿ ಮರದ ಕೆಲಸ ಮಾಡುವಾಗ, ಮರ ಕಡಿಯುವಾಗ ಅದು ಜೇನು ಮರದ ಪೊಟ್ರೆಯಲ್ಲಿ ಇತ್ತು. ಅದನ್ನು ಕೆಲಸದವರು ನೋಡಿ ನಮಗೆ ಕಾಲ್ ಮಾಡಿದರು. ಸೊ ನಮ್ಮ ಸತೀಶ್ ಅಣ್ಣ ಇದ್ದಾರೆ, ಒಂದು ಒಳ್ಳೆ ಕೃಷಿಕರು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ, ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲ ರೀತಿಯ ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಇವರಿಗೆ. ಅಡಿಕೆದಿರ್ಬೋದು, ಜೇನಿರ್ಬೋದು, ಮತ್ತು ಬೇರೆ ಬೇರೆ ರೀತಿದು ಇದೆ. ಮುಂದಕ್ಕೆ ಅವರ ಕೃಷಿ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಸೊ ಇವತ್ತು ಬಂದು ಆ ಜೇನನ್ನು ಹಿಡಿದು ಪೆಟ್ಟಿಗೆಗೆ ಹಾಕುವಂಥ ಕೆಲಸ ನೋಡುವ. ಅಂತೂ ಇವತ್ತು ಸ್ವಲ್ಪ ಸುಲಭ ಇದೆ, ನೋಡಿ ಆಯಿತು. ವಿಡಿಯೋ ಪೂರ್ತಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ನಾನು ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ. ವಿಡಿಯೋ ನೋಡ್ಕೊಂಬರೋಣ. ಇನ್ನು ಎಂಗನ ತೋಟದಲ್ಲಿ ದೊಡ್ಡ ದಿಕ್ಕನ್ನು ದಾಮಣ್ಣ ಬಂದು ಫೋನ್ ಮಾಡ್ತೀನಿ. ಆದ್ರೆ ಇಡೀ ಫ್ಯಾಮಿಲಿ ಮಾತೊಂದು ಇದ್ದೇವೆ ದೊಡ್ಡಗುಲ್ಲಾರ ಸಚ್ಚನ್ನ ಕೊಂಚ ದೊಡ್ಡ ದಿಕ್ಕಿನ ಬರ್ರೆ ಹೆಂಗೆ ಕೊಂಚ ಫೋನ್ ಓಲಾರ ದಾಮಣ್ಣ ತೊಡ್ಡೆ ಉಂಡು ಬರ್ಪಾರ ನಾನು ತೊಡ್ಡೆ ಉಂಡು ಪಣ್ಣಿ ಸಾತು ನಮ್ಮ ತೊಡ್ಡೆಗೆ ಪೆಟ್ಟಿಗೆ ಆತಂದು ಸೀದಾ ಪೆಟ್ಟಿಗೆ ರಡ್ ಪೆಟ್ಟಿಗೆ ಬೈತಾ ಇದೆ. ಒಂದು ಎಣ್ಣೆ ಪೆಟ್ಟಿಗೆ ಕೊಂಚ ದೊಡ್ಡದ ಪೆಟ್ಟಿಗೆ. ಸೊ ಪೆಟ್ಟಿಗೆ ಬರ್ತದೆ ಸೇರ್ಸದ ಅಣ್ಣ ಪೆಟ್ಟಿಗೆಗೆ. ಸೊ ತೊಡ್ಡೆದ ಮಾಸ್ಟ್ರಲ್ಲಿ ಯಾರು ಕುಲೊಂದಿರು ಸ್ನೇಹಿತರೆ. ಇಲ್ಲಿ ನೋಡಿ, ನಮ್ಮ ತೋಟದಲ್ಲಿ ಒಂದು ಮರ ಇತ್ತು. ಮರ ಸ್ವಲ್ಪ ಇದಕ್ಕೆ ಅಡಿಕೆ ಮರಕ್ಕೆ ಉಪದ್ರ ಆಗ್ತದೆ. ಸೊ ಅದನ್ನು ತೆಗಿಬೇಕಂತೇಳಿ ತೆಗೆಯುವಾಗ ಆ ಮರದ ಪೊಟರೆಯೊಳಗಡೆ ಒಂದು ಜೇನು ಕುಟುಂಬ ಇದೆ ನೋಡಿ. ಈಗ ನಾವು ಆ ಜೇನು ಕುಟುಂಬವನ್ನು ತೆಗೆದು ಪೆಟ್ಟಿಗೆಗೆ ಸೇರಿಸಲಿಕ್ಕೆ ಇದೆ. ಆ ಸೇರಿಸುವುದು ಹೇಗೆ ಏನು ಅಂತೆಲ್ಲ ವೀಡಿಯೋದಲ್ಲಿ ತೋರಿಸ್ತೇನೆ. ವೀಡಿಯೋದುದ್ದಕ್ಕೂ ನೋಡ್ಕೊಂಬನ್ನಿ, ನೋಡೋಣ. ಸೊ ತುಂಬ ಒಳ್ಳೆಯ ಕುಟುಂಬ ಇದು ನೋಡಿ. ಸೊ ಇವರೆಲ್ಲ ಕೆಲಸ ಮಾಡುವ ಪಾಪದವ್ರು ನೋಡಿ, ಎಲ್ಲ ಕೆಲಸ ಮಾಡುವಾಗ ಅವರಿಗೆ ಏನು ಮಾಡಲಿಲ್ಲ ಅಂತೆ. ಸೊ ಹಾಗಾಗಿ ಜಾಗ್ರತೆ ಜೋಪಾನವಾಗಿ ಇದು ಮಾಡಿದ್ದಾರೆ ಅದನ್ನು. ಸೊ ನಾವೀಗ ಅದನ್ನು ತೆಗೆದು ಪೆಟ್ಟಿಗೆಗೆ ಹಾಕ್ತಾ ಇದ್ದೇವೆ. ಊರ್ನಾಗ ಕೊಡಿ ಮುಂಗ್ ಕೂತಿಚ್ಚೋಡು ಸುರುಕು ಅಂತ ಒಂದಿಲ್ಲ ಅಂದ ನಿಂಜಾದೇರು ಪೋಯ್ತಾರೆ ಒಂದು ದಾಲ ಬಂಗಜ್ಜಿ ಒಂದು ಬಾರಿ ಸುಲಭ. ಇರ ಬೇತೆ ಕೂಡ ಪುಂಚೋಡು ಮುರಣಂಜಿ ಬೇತ ಮಲ್ಲ ಪುಂಚೋಡು ದೈದ ಗೊತ್ತಂದು ಅಂದೆ ಒಂದು ಸುಲಭ. ಒಂದೇ ತೈರಾಗ ಮರ ಮಾತ್ರ ಗಂಧದ ಮಾಡ್ತಲ್ಲ ಗೋಶ್ ಸ್ನೇಹಿತರೆ, ಫೈನಲಿ ನಮ್ಮ ಕೆಲಸ ಮುಗಿದಿದೆ. ಸೊ ಎಲ್ಲ ಪೆಟ್ಟಿಗೆಗೆ ಬಂದು ಸೇರಿದ್ದೇವೆ ನೋಡಿ. ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ. ಎಲ್ಲ ಪೆಟ್ಟಿಗೆಯಲ್ಲಿ ಬಂದು ಅದರ ಕೆಲಸದಲ್ಲಿ ಸೇರಿಕೊಂಡಿದ್ದಾವೆ. ಎಲ್ಲ ಅದರ ಇದರಲ್ಲಿ ಕಟ್ಟಿ ಕೊಟ್ಟಿದ್ದೀವಿ, ಅದಕ್ಕೆ ಬಂದು ಸೇರಿಕೊಂಡಿದ್ದಾವೆ. ಓಕೆ ನೋಡಿ, ಇನ್ನು ಸ್ವಲ್ಪ ಹೊರಗಡೆ ಹೋದ ಎಲ್ಲ ಬರ್ತಾ ಇದ್ದಾವೆ. ಹೊರಗಡೆ ಹೋಗಿರೋದ ನೊಣ ಎಲ್ಲ ಬರ್ತಾ ಇದೆ ನೋಡಿ. ಮರದ ತುಂಡು ಇಲ್ಲಿತ್ತು, ಇದರ ಒಳಗಡೆ ಇತ್ತು. ಅದರಿಂದ ತೆಗೆದು ಸ್ವಲ್ಪ ನಿಜವಾಗ್ಲೂ ಇವತ್ತು ತುಂಬ ಸುಲಭ ಆಯಿತು. ಇಷ್ಟು ಸುಲಭ ಎಲ್ಲೂ ಆಗಿರಲಿಲ್ಲ. ಸ್ವಲ್ಪ ಈಸಿ ಆಯಿತು ಕೆಲಸ. ಈ ಸೈಡ್ ಅಂತೂ ಇಲ್ಲ. ನೋಡಿ, ಮರದ ಪಟ್ರಲ್ಲಿ ಇದಕ್ಕೆ ಸುಲಭ ಐಡಿಯಾ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಆ ಮರದ ಹೋಳಿಗೆ ಪೆಟ್ಟಿಗೆಯನ್ನು ಇಟ್ಟಿದ್ದೇವೆ. ಈಗ ಅಡಿಗಿಂದ ಜೇನೆಲ್ಲ ಮೇಲೆ ಬರ್ತಾ ಇದೆ. ಇಂದು ಬತ್ತಲೆ
ಹೋಯ್ತು ಕೊತ್ತಲೆ ಕೈ ಅಡ್ಡ ಅನ್ನೋದು ಕ್ಯಾಮರಾ. ಹಾಂ ನೋಡಿ ಪೆಟ್ಟಿಗೆಗೆ ಬರ್ತಾ ಇದೆ ನೋಡಿ. ನೋಡಿ ಎಲ್ಲ ಬಂದು ಸೇರಿ ಆಯಿತು ಪೆಟ್ಟಿಗೆಗೆ ನೋಡಿ. ಅಲ್ಲೇ ಮಿತ್ತು ಬರ್ತೀನಿ ನೇ ತುಲೆ ತೋಜನ ಕೊಂಡು ಬಿಡಿ ಮಿತ್ತರ್ಪ್ಲೆ. ಸೊ ಪೆಟ್ಟಿಗೆಗೆ ಸೇರ್ತಾ ಇದೆ. ಒಮ್ಮೆ ಸೇರಿ ಪಕ್ಕ ತಕ್ಕ ಪಾಸ್ ಏ ಇದು ಕನೆಕ್ಷನ್ ಆಗ್ತದೆ ನನ್ನ ಮಂದೆ ಚಜ್ಜಿ.